ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ಬೆಳಿಗ್ಗೆ ಎದ್ದ ಕೂಡಲೇ ಗುಡ್ಡ ಕೊಡಿಗೆ ಹೋದೆ ಅಡಿಕೆ ಗಿಡ ನೋಡಲಿಕ್ಕೆ. ನೋಡಿ, ಒಳ್ಳೆ ಸನ್ರೈಸ್ ವ್ಯೂ. ಅದನ್ನು ನೋಡಿಕೊಂಡು ಒಂದು ರೌಂಡೆಲ್ಲ ಹೋದೆ, ಎಂತೆಂತ ಆಗಿದೆ ಅಂತ ನೋಡಿ. ನೆಕ್ಸ್ಟ್ ನಾವು ಅಡಿಕೆ ಗಿಡ ನೆಟ್ಟು ಬಾಕಿ ಅದು ಸ್ವಲ್ಪ ಗಿಡಗಳಿತ್ತು. ಇದೆಲ್ಲ ಶತಮಂಗಳ ವೆರೈಟಿ, ಸೊ ಒಳ್ಳೆ ಡಿಮಾಂಡ್ ಇರುವ ಅಡಿಕೆ ಗಿಡಗಳು. ಮತ್ತು ನಮಗೂ ಸಹ ಇನ್ನು ಬೇಕಾಗ್ಬೋದು. ಸ್ವಲ್ಪ ಒಂದು 50 ಗಿಡ ಉಂಟು, ಇನ್ನು ಸಹ ಬಾಕಿ 50ಕ್ಕಿಂತ ಜಾಸ್ತಿ. ಸೊ ಅದನ್ನೆಲ್ಲ ಇನ್ನೀಗ ದೊಡ್ಡ ಬ್ಯಾಗಿಗೆ ಹಾಕಿಡುವ ಅಂತ ನಾನು ಮತ್ತು ಅಪ್ಪ ಅದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಒಳ್ಳೆ ಪಾಟಿ ಮಿಕ್ಸ್ಚರು, ಕಂಪೋಸ್ಟ್ ಪ್ಲಸ್ ಮಣ್ಣು, ಕೋಕೋಪೀಟ್ ಸ್ವಲ್ಪ ಹಾಕಿ ದೊಡ್ಡ ದೊಡ್ಡ ಕವರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿದೆವು. ಸೊ ಇನ್ನೀಗ ಅದನ್ನು ಇನ್ನೊಂದು ವರ್ಷ ಬೇಕಾದರೂ ಇಡ್ಬೋದು. ಅದರಲ್ಲಿ ಅದಕ್ಕೆ ಸ್ವಲ್ಪ ಗ್ರೋತ್ ಬಂದ ಮತ್ತೆ ಇಲ್ಲಿ ಬೇಕಾದಾಗೆ ಅದನ್ನು ನಡ್ಬೋದು. ಸೊ ನೋಡಿ, ಎಲ್ಲವನ್ನು ಕರೆಕ್ಟಾಗಿ ಹಾಕಿಟ್ಟೆವು. ಇನ್ನು ಸ್ವಲ್ಪ ಬಾಕಿ ಉಂಟಷ್ಟೇ. ಇದಿಷ್ಟು ಡಿಸ್ಟೆನ್ಸ್ ಮಾಡಿಟ್ಟದ್ದು ಯಾಕಂದರೆ ಸ್ವಲ್ಪ ಬಿಸಿಲು ಹತ್ತಿರ ಆದರೆ ಅದು ಸ್ವಲ್ಪ ಸಪೂರ ಆಗೋ ಚಾನ್ಸ್ ಉಂಟು. ಸೊ ದೂರ ಸ್ವಲ್ಪ ಡಿಸ್ಟೆಂಟ್ ಮಾಡಿ ಇಟ್ಟೆವು. ಅದಾದ ಮತ್ತೆ ಆಗತ್ತು ಹೇಳಿದಾಗೆ ಬೆಳಿಗ್ಗೆ ಎಲ್ಲ ವಾಕಿಂಗ್ ಹೋದಾಗ ಒಂದು ತೆಂಗಿನ ಗಿಡದ ತಿರಿ ಕೊಳ್ತೋಗಿತ್ತು. ಸೊ ಅದಕ್ಕೆ ಬಡ್ ರಾಟ್ ಡಿಸೀಸ್ ಬಂದಿದೆ. ಬಡ್ ರಾಟ್ ಅಂದರೆ ತಿರಿ ಕೊಳೆಯೋದು. ಸೊ ಅದರ ತಿರಿ ಕೊಳ್ತಿದ್ದು ನೋಡಿ, ಅಲ್ಲಿ ನಾವೀಗ ಅದನ್ನೆಲ್ಲ ಕ್ಲೀನ್ ಮಾಡಿ ಆ ಕೊಳ್ತ ತಿರಿ ತೆಗೆದು ಕೆಳಗೆ ಆ ಕೊಳ್ತ ಜಾಗ ಫುಲ್ ತೆಗೆದಿದ್ದೇವೆ. ಸೊ ಈಗ ಅದಕ್ಕೆ ನಾವು ಒಂದು ಬ್ಲೈಟೆಕ್ಸ್ ನೀರು ಮಾಡಿ ಇರ್ತದ್ದು. ಎನಿ ಕಾಪರ್ ಬೇಸ್ಡ್ ಫಂಗಿಸೈಡ್ ಈಸ್ ರೆಕಮೆಂಡೆಡ್ ಅಂತ ಇತ್ತು. ಸೊ ಬ್ಲೈಟೆಕ್ಸ್ ಹಾಕಿದೆವು. ನೋಡುವ ಏನಾಗ್ತದೆ ಅಂತ, ಅದು ರಿಕವರಿ ಆಗ್ತದೆ ಅಂತ. ಸೊ ನಾಳೆ ಸಿಗುವ. ಇವತ್ತಿಗಷ್ಟೇ, ಬಾಯ್.